ಇದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾ ಹತ್ಯೆಗೂ ಮುನ್ನ ಹಣ ಪಡೆದಿದ್ದಾರೆ. ರೇಣುಕಸ್ವಾಮಿ ಹತ್ಯೆಗೂ ಮುನ್ನ ಹಣ ಪಡೆದಿದ್ದಾರೆ. ದರ್ಶನ್ ಮೋಹನ್ ಬಾಬು ಅವರಿಂದ ಹಣವನ್ನ ಪಡೆದಿದ್ದಾರೆ. ನೋಡಿ, ಇದು ಕೂಡ ಇಲ್ಲಿ ಬಹಳ ಗಂಭೀರವಾದಂತ ವಿಚಾರ. ದರ್ಶನ್ ಮೋಹನ್ ಬಾಬು ಅವರಿಂದ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಹಣವನ್ನ ಪಡೆದಿದ್ದಾರೆ ಎನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾದ ನಡೆಸ್ತಾ ಇದ್ದಾರೆ ಹಿರಿಯ ವಕೀಲರಾದಂತಹ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು. ಸಾಕಷ್ಟು ವಾದವನ್ನ ನಡೆಸ್ತಾ ಇರುವಂತದ್ದು. ಎಲ್ಲವೂ ಕೂಡ ಈ ವಾದ ಎಷ್ಟು ಮಟ್ಟಿಗೆ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮ ಬೀರುತ್ತೆ ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 40 ಲಕ್ಷ ಸಾಕಷ್ಟು ಸುದ್ದಿ ಆಗಿರುವಂತದ್ದು. ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು, ಯಾರಿಗೆ ಕೊಡೋಕೆ ದರ್ಶನ್ ಇಟ್ಕೊಂಡಿದ್ರು ಅನ್ನೋದು ಇದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಹಿಂದೆ ಕೂಡ ಸಾಕಷ್ಟು ನಿನ್ನೆಷ್ಟು ಇಷ್ಟೇ ವಾದ ಪ್ರತಿವಾದ ನಡೆದಿರುವಂತ ಗಂಭೀರವಾದಂತಹ ಒಂದಿಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾತನಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಇವೆಲ್ಲ ಕಾರಣಗಳನ್ನ ಇಟ್ಕೊಂಡು ದರ್ಶನ್ ಅವರಿಗೆ ಜಾಮೀನನ್ನ ಕೊಡಬೇಕಾಗತ್ತೆ, ದರ್ಶನ್ ಅವ್ರನ್ನ ಈಗ ಜಾಮೀನ್ ಮುಖಾಂತರ ಬಿಟ್ಕೊಂಡು ಬರಬೇಕಾಗತ್ತೆ ಅನ್ನುವಂಥದ್ದು ಕೂಡ ಪ್ರಬಲವಾದಂತಹ ಅಂಶವಾಗಿರುವಂಥದ್ದು ಸಿ.ವಿ. ನಾಗೇಶ್ ಅವರದ್ದು. ಯಾಕೆ ಜಾಮೀನು ಕೊಡಬೇಕಾಗತ್ತೆ, ಯಾಕೆ ತನಿಖಾಧಿಕಾರಿ ಈ ರೀತಿಯಾಗಿ ಲೋಪದೋಷಗಳನ್ನ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಉಲ್ಲೇಖ ಆಗ್ತಾ ಇದೆ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇದು ವ್ಯವಹಾರಿಕ ಹಣ ಅಂತ ನಾಗೇಶ್ ಹೇಳ್ತಾ ಇದ್ದಾರೆ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಸಂಬಂಧ ಇಲ್ಲ, ಬೇರೆ ಯಾವುದೋ ವ್ಯವಹಾರಿಕ ಹಣ ಆಗಿ ಪಡೆದುಕೊಂಡಿದ್ದನ್ನ ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು. ಸಾಕ್ಷಿಗಳಿಗೆ ಕೊಡೋಕೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಇದು ತಪ್ಪು ಅಂತ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ರು. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ. ಹಣ ಎಲ್ಲಿಂದ ಬಂತು? ದರ್ಶನ್ ಹಣವನ್ನ ಈ ಕೊಲೆ ಮಾಡಿದ ಸಂದರ್ಭದಲ್ಲಿ ಈ ಬಾಡಿಯನ್ನ ಡಿಸ್ಪೋಸ್ ಮಾಡೋಕೋ ಅಥವಾ ಸಾಕ್ಷಿಗಳಿಗೆ ಕೊಡೋಕೆ ಈ ಹಣವನ್ನು ಇಟ್ಕೊಂಡಿದ್ರು ಎನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಅದನ್ನು ಯಾವ ರೀತಿಯಾಗಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಣ ಸಾಕ್ಷಿಗಳಿಗೆ ಕೊಡೋಕಲ್ಲ, ಇದು ಬೇರೆ ವ್ಯವಹಾರಕ್ಕೆ ತೆಗೆದುಕೊಂಡಿರುವಂತಹ ಹಣ. ಅದು ಫೆಬ್ರವರಿಯಲ್ಲಿ ಸಾಲವನ್ನ ಪಡೆದಿದ್ರು, ಮೇನಲ್ಲಿ ಆ ಹಣವನ್ನು ವಾಪಸ್ ಕೊಟ್ರು. ಮೋಹನ್ ರಾಜ್ ಹಣಕ್ಕೂ ಈ ರೇಣುಕಾಸ್ವಾಮಿ ಹತ್ಯೆ ಕ್ರೈಮ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ವ್ಯವಹಾರಿಕ ಹಣ. ದರ್ಶನ್ ಒಬ್ಬ ವ್ಯವಹಾರ ಮಾಡ್ತಾರೆ, ಸಿನಿಮಾ ನಟ. ಈ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಳ್ಳೋದು ಕೊಡೋದು ಇದ್ದೇ ಇರುತ್ತೆ. ಆದ್ರೆ ಆ ಹಣವನ್ನ ಈ ರೇಣುಕಾಸ್ವಾಮಿ ಕ್ರೈಮ್ ಕೇಸಲ್ಲಿ ಉಲ್ಲೇಖ ಮಾಡಿದ್ರು. ಆ ಹಣಕ್ಕೂ ಈ ಹಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕಷ್ಟು ಲೂಪ್ ಹೋಲ್ಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶನ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳೆಲ್ಲವೂ ಕೂಡ ಸುಳ್ಳು 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 ಅಂತ ಈಗ ಸಿ.ವಿ. ನಾಗೇಶ್ ಅವರ ವಾದ ಆಗಿರುವಂತದ್ದು. ಫೆಬ್ರವರಿಯಲ್ಲಿ ಸಾಲ ಪಡೆದಿದ್ರು, ಮೇನಲ್ಲಿ ಅದು ಕೊಟ್ಬಿಟ್ರು. ಅದು ಹೇಗ್ರಿ ಆಗುತ್ತೆ ರೇಣುಕಾಸ್ವಾಮಿ ಕ್ರೈಮ್ ಕೇಸ್ ನಲ್ಲಿ ಅಂತ ಹೇಳ್ಕೊಂಡು ಈಗ ಸಿ.ವಿ. ನಾಗೇಶ್ ಅವರ ವಾದ ಆಗಿರುವಂತದ್ದು. ಇವೆಲ್ಲವನ್ನು ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಸಂಗತಿಗಳನ್ನ ಈಗ ಎತ್ತಿ ಇಡುವಂತ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ರೆ, ಇವೆಲ್ಲವೂ ಕೂಡ ಇಷ್ಟೇ, ತಮ್ಮ ಕಕ್ಷಿದಾರರಿಗೆ ಬೇಲನ್ನ ಕೊಡಬೇಕಾಗತ್ತೆ ಎನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂಗತಿಗಳು. ಸಾಕಷ್ಟು ವಿಚಾರಗಳನ್ನ ನಿನ್ನೆಷ್ಟೇ ನಾವು ನೋಡಿದ್ವಿ. ಶೂ ಅಲ್ಲಿ ರಕ್ತದ ಕಲೆ ಹೇಗೆ ಬಂತು, ಚಪ್ಪಲಿ ಅಂತ ಹೇಳ್ತಾ ಇದ್ರು, ಶೂ ವಾಶ್ ಮಾಡಿದ್ರು ಹೇಗೆ ರಕ್ತದ ಕಲೆ ಬಂತು ಅಂತ ಸಿ.ವಿ. ನಾಗೇಶ್ ಅವರು ಕೇಳ್ತಾ ಇದ್ರು. ಈ ಹಿಂದೆ ಕೂಡ ಸಾಕಷ್ಟು ಸದ್ದು ಮಾಡಿರುವಂಥದ್ದು ಈ ಲೂಮಿನಲ್ ಟೆಸ್ಟ್ ಎನ್ನುವಂಥದ್ದು. ಲೂಮಿನಲ್ ಟೆಸ್ಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಯಾವುದೋ ರಾತ್ರಿ ಗಾಡಿ ಹೊಡ್ಕೊಂಡು ಹೋದ್ರೆ ಬೆಳಗತ್ತು ಹೋಗ್ಕೊಂಡು ಗಾಡಿ ವಾಶ್ ಮಾಡಿರ್ತಾನೆ ಸರ್ವಿಸ್ ಸ್ಟೇಷನ್ ಅಲ್ಲಿ, ಆ ಸಂದರ್ಭದಲ್ಲಿ ರಕ್ತದ ಕಲೆ ಇರೋಲ್ಲ. ಆ ಕಾರಣಕ್ಕಾಗಿ ಲೂಮಿನಲ್ ಟೆಸ್ಟ್ ಅನ್ನ ಮಾಡುವಂಥದ್ದು ಮುನ್ನೆಲೆಗೆ ಬಂದಿರುವಂಥದ್ದು. ಅದನ್ನು ಕೂಡ ತನಿಖಾಧಿಕಾರಿಗಳು ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಏನ್ ಲೂಮಿನಲ್ ಟೆಸ್ಟ್ ಅಂದ್ರೆ ಏನು ಅಂತ. ಆದ್ರೆ ಸಿ.ವಿ. ನಾಗೇಶ್ ಅವರ ವಾದ, ಅವರು ಶೂ ಅಂತ ಚಪ್ಪಲಿ ಅಂತ ಹೇಳಿದ್ರು, ಶೂ ಬಳಸಿದ್ರು. ಸೊ ನೀವು ಶೂನ್ ತಗೊಂಡು ಹೋಗಿದ್ರಿ, ಶೂ ಅಲ್ಲಿ ರಕ್ತದ ಕಲೆ ಇರೋಕೆ ಹೇಗೆ ಸಾಧ್ಯ, ಸೋಪ್ ಹಾಕಿ ವಾಶ್ ಮಾಡಿದ್ರು, ಎಲ್ಲವನ್ನು ಕೂಡ ನಿನ್ನೆ ವಾದ ಮಾಡ್ತಾ ಇದ್ರೆ, ಇವತ್ತು ಒಂದಿಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇರುವಂತದ್ದು. ಒಂದಿಷ್ಟು ವ್ಯವಹಾರಿಕವಾಗಿ ಇಟ್ಕೊಂಡಿರುವಂತಹ ಹಣವನ್ನ ಇವರು ರೇಣುಕಾಸ್ವಾಮಿ ಹತ್ಯೆ ಕ್ರೈಮ್ ಕೇಸ್ ನಲ್ಲಿ ಸೇರಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನ್ಯಾಯಾಧೀಶರಲ್ಲಿ ಕೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಒಂದಿಷ್ಟು ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಇಲ್ಲಿ ವಾದ ಪ್ರತಿವಾದ ನಡೀತಾ ಇರುವಂತದ್ದು. ವ್ಯವಹಾರಿಕವಾಗಿ ಹಣವನ್ನ ಇಟ್ಕೊಂಡಿದ್ರು. ದರ್ಶನ್ ಒಬ್ಬ ಒಳ್ಳೆ ನಟ, ಸೊ ಆತನೇ ಬೇರೆಯವ್ರನ್ನ ಕೂಡ ಬೆಳೆಸ್ಕೊಂಡು ಹೋಗುವಂತ ಸಾಕಷ್ಟು ಮನಸ್ಥಿತಿಯಲ್ಲಿ ಇರುವಂಥದ್ದು. ಆತ ಬಾಡಿಯಲ್ಲಿ ಸಾಕಷ್ಟು ಸ್ಟ್ರಾಂಗ್ ಇದ್ರೆ, ಆದ್ರೆ ಆತರ ಮನಸ್ಥಿತಿ ತುಂಬಾ ಹೂವಿನಂಥದ್ದು ಅಂತಲ್ಲ ನಾಗೇಶ್ ಅವರು ನಿನ್ನೆ ವಾದವನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯವಹಾರ ಕೂಡ ಇರುವಂಥದ್ದು. ಫಾರ್ಮ್ ಹೌಸ್ ಇದೆ, ಬೇರೆ ಬೇರೆ ಬಿಸ್ನೆಸ್ಗಳಿರುತ್ತೆ. ಸೊ ಈ ವಿಚಾರಕ್ಕೆ ಹಣವನ್ನ ಪಡೆದಿದ್ದಾರೆ ಮೋಹನ್ ರಾಜ್ ಅವರಿಂದ. ಆ ಹಣವನ್ನು ಫೆಬ್ರವರಿಯಲ್ಲಿ ಸಾಲದ ಮುಖಾಂತರ ಪಡೆದು ಮೇ ಅಲ್ಲಿ ವಾಪಸ್ ಅದನ್ನ ನೀಡಿದ್ದಾರೆ ಅಷ್ಟೇ. ಆ ಹಣವನ್ನ ಪೊಲೀಸ್ನವರು ಐವಗಳು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಫೀಸ್ನವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ
ದರ್ಶನ್ ಕೇಸ್ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದನ್ನ ಉಲ್ಲೇಖ ಮಾಡಿದ್ರು. ಇದು ಯಾವ ರೀತಿ ಸರಿ ಅಂತ ಇಲ್ಲಿ ಸಿ ವಿ ನಾಗೇಶ್ ಅವರ ವಾದವಾಗಿರುವಂಥದ್ದು. ಸಿ ವಿ ನಾಗೇಶ್ ಗೊತ್ತಿರುವಂಥ ವಿಚಾರ, ಸಾಕಷ್ಟು ಕೇಸ್ಗಳಲ್ಲೂ ಕೂಡ ಜಯವನ್ನ ಗಳಿಸಿರುವಂಥದ್ದು. ಇಲ್ಲೊಂದಿಷ್ಟು ದರ್ಶನ್ ಅವರಿಗೂ ಕೂಡ ಸಾಕಷ್ಟು ಮನಸ್ಸಿಗೆ ಏನೋ ಒಂಥರ ಸಂತೋಷ ತರ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ತನಗೆ ಬೇಲ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಈ ವಾದವನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ತಪ್ಪು ಅಂಶಗಳನ್ನ ಎತ್ತಿ ಹಿಡಿತಾ ಇರುವಂತಹ ಸಂದರ್ಭದಲ್ಲಿ ತನಗೂ ಕೂಡ ಜಾಮೀನು ಸಿಗಬಹುದು ಎನ್ನುವಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಾತಕ ಪಕ್ಷಿ ಅಂತ ಈಗ ದರ್ಶನ್ ಅವರು ಕಾಯ್ತಾ ಇರುವಂತ ತನಗೂ ಕೂಡ ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಯಾವ ಮಟ್ಟಿಗೆ ವಾದವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಚಾರ್ಜ್ ಶೀಟೇ ಸರಿ ಇಲ್ಲ ಎನ್ನುವ ಮಟ್ಟಿಗೆ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾವ್ಯಾವುದೋ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಣದ ವಿಚಾರ ಬಂದಾಗ ಅದು ಬೇರೆ ಅವರಿಗೂ ಕೊಟ್ಟಿರುವಂತಹ ಹಣ, ಸಾಕ್ಷಿಗಳಿಗೆ ಕೊಟ್ಟಿರುವಂತಹ ಹಣ ಅಲ್ಲ, ಸಾಕ್ಷಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಮನೆಯಲ್ಲಿ ಇಟ್ಟಿರುವಂತಹ ಹಣ ಅಲ್ಲ, ಯಾವ್ಯಾವುದೋ ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ದಾರೆ, ಯಾವ್ಯಾವುದೋ ಮಣ್ಣನ್ನ ಟೆಸ್ಟ್ ಮಾಡಿದ್ದಾರೆ, ಇದು ಸರಿಯಲ್ಲ, ಯಾವುದೋ ನೈಲನ್ ಹಗ್ಗ, ಯಾವುದೋ ಮರದ ರೆಂಬೆ, ಇದು ಎಷ್ಟು ಮಟ್ಟಿಗೆ ಸರಿ ಸ್ವಾಮಿ ಅಂತ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಹಿರಿಯ ವಕೀಲ ದರ್ಶನ್ ಪರ ವಾದ ಮಾಡ್ತಾ ಇರುವಂತದ್ದು ಸಿ ವಿ ನಾಗೇಶ್ ಅವರು. ಹಾಗಾದ್ರೆ ದರ್ಶನ್ ಅವರಿಗೆ ಒಂದು ಭರವಸೆ ಬರ್ತಾ ಇದೆ, ತನಗೆ ಜಾಮೀನು ಸಿಗಬಹುದು ಎನ್ನುವಂತಹ ನಿರೀಕ್ಷೆ ಕೂಡ ಈಗ ಹೆಚ್ಚಾಗ್ತಾ ಇದೆ ದರ್ಶನ್ ಅವರಲ್ಲಿ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಲೆ ಬಗ್ಗೆ ಮೊದಲೇ ದರ್ಶನ್ ಯೋಚನೆ ಮಾಡಿದ್ರಾ? ಇದು ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಕೊಲೆ ಆಗುತ್ತೆ, ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ನೋಡಿ, ಆ ಬಳಿಕ ಸಾಕ್ಷಿಗಳಿಗೆ ಹಣ ಕೊಡಬೇಕು ಅಂತ ಯೋಚನೆ ಮಾಡಿದ್ರಾ? ಪೊಲೀಸರು ಕತೆ ಕಟ್ತಾ ಇದ್ದಾರೆ ಅಂತ ವಕೀಲರು ಹೇಳ್ತಾ ಇರುವಂತದ್ದು. ಕೊಲೆ ಬಗ್ಗೆ ಏನಾದರೂ ದರ್ಶನ್ ಅವರು ಮುಂಚೆನೆ ಯೋಚನೆ ಮಾಡಿದ್ರ? ಕೊಲೆ ಆಗುತ್ತೆ, ಆಮೇಲೆ ಸಾಕ್ಷಿಗಳಿಗೆ ಹಣವನ್ನ ನೀಡಬೇಕು ಎನ್ನುವಂಥದ್ದು ದರ್ಶನ್ ಮನಸ್ಸಿನಲ್ಲಿತ್ತ ಅಂತ ಈಗ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಕೊಲೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ ದರ್ಶನ್? ಅಂದ್ರೆ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಆತನನ್ನ ಕೊಲೆನೇ ಮಾಡಬೇಕು ಎನ್ನುವಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ರ? ಹಾಗಾದ್ರೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಕೊಲೆ ಆದ ನಂತರ ಸಾಕ್ಷಿಗಳಿಗೆ ಹಣವನ್ನ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಹಣವನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರ? ಹಾಗಾದ್ರೆ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೌದಾ ಹಾಗಾದ್ರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಯಾರಿಗೆ? ತನಿಖಾಧಿಕಾರಿಗಳಿಗೆ. ಒಂದ್ ಕಡೆಯಲ್ಲಿ ದರ್ಶನ್ ಮುಂಚೆನೆ ಯೋಚನೆ ಮಾಡಿದ್ರ ರೇಣುಕಾಸ್ವಾಮಿನ ಹತ್ಯೆ ಮಾಡಬೇಕು ಅಂತ? ಹತ್ಯೆ ಆದ್ಮೇಲೆ ಏನ್ ಮಾಡಬೇಕು? ಸಾಕ್ಷಿಗಳಿಗೆ ಹಣವನ್ನು ಕೊಟ್ಟು ಕೇಸನ್ನ ಕ್ಲೋಸ್ ಮಾಡುವಂತ ಯೋಚನೆ ಮಾಡ್ಕೊಂಡಿದ್ರಾ ಅಂತ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು. ಕೊಲೆ ಆಗುತ್ತೆ, ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ. ಕೊಲೆ ಆದ್ಮೇಲೆ ತಾನೇ ಚಾರ್ಜ್ ಶೀಟ್ ಮಾಡೋದು. ಪೊಲೀಸರು ಕತೆ ಕಟ್ತಾ ಇದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಬರೆದಿದ್ರಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂಶಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಎನ್ನುವಂಥದ್ದು ಇಲ್ಲಿ ಸಿ ವಿ ನಾಗೇಶ್ ಅವರ ವಾದವಾಗಿರುವಂಥದ್ದು. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 2 ಬಾರಿ ವಿಜಯಲಕ್ಷ್ಮಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 18 ಮತ್ತು 19ನೇ ತಾರೀಕು ಹೇಳಿಕೆಯನ್ನ ಇಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. 2 ಬಾರಿ 18 ಮತ್ತೆ 19ನೇ ತಾರೀಕು ಕೂಡ ಇಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ? ಈ ಹೇಳಿಕೆಯಲ್ಲಿ ಇರುವಂತಹ ಅಂಶಗಳಾದ್ರೂ ಏನು, ಅಥವಾ ಈ ಹೇಳಿಕೆ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಪಡಿತಾ ಇದೆ, ಇವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದು ಕೂಡ 2 ಬಾರಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಒಂದು 18ನೇ ತಾರೀಕು, ಮತ್ತೊಂದು 19ನೇ ತಾರೀಕು. 2 ಹೇಳಿಕೆಗಳನ್ನ ವ್ಯತಿರಿಕ್ತವಾಗಿ ಸ್ಪಷ್ಟಪಡಿಸಲಾಗಿದೆ. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಲೂಪ್ ಹೋಲ್ ಅಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. 2 ಹೇಳಿಕೆಗಳು ವ್ಯತಿರಿಕ್ತವಾಗಿ ಸೃಷ್ಟಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ಸೊ ಒಂದು ಹೇಳಿಕೆ ಏನೋ ಕೊಟ್ಟಿದ್ರು, ಇನ್ನೊಂದು ಹೇಳಿಕೆ ಮತ್ತೊಂದು ಕೊಟ್ಟಿದ್ರು, 2 ಒಟ್ಟು ಮಾಡಿದ್ದಾರೆ ಇವರು. ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ಸೊ 2 ಹೇಳಿಕೆ ಹಾಕ್ಬೇಕಿತ್ತು, 18, 19. ಸೊ ಇದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಕಾದ್ ನೋಡ್ಬೇಕಾಗತ್ತೆ. ಒಂದಿಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಸಿ ವಿ ನಾಗೇಶ್ ಅವರು ಮಾಡ್ತಾ ಇರುವಂಥದ್ದು. ಗಂಭೀರವಾಗಿ ಈ ಒಂದು ಪ್ರತಿವಾದ ನಡೀತಾ ಇರುವಂಥದ್ದು. ಪೊಲೀಸರು ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು ಒಂದಿಷ್ಟು ಉಲ್ಲೇಖ ಮಾಡಿರುವಂಥದ್ದು ಅದೆಲ್ಲವೂ ಕೂಡ ತಪ್ಪಾಗಿದೆ.
ಏನು ಕೊಲೆ ಮಾಡೋಕೆ ಮುಂಚೆನೇ ಯೋಚನೆ ಮಾಡಿದ್ರಾ ರೇಣುಕಾಸ್ವಾಮಿನ ಕೊಲೆ ಮಾಡಲೇಬೇಕು, ಒಂದೆರಡು ಏಟು ಕೊಟ್ಟು ಬಿಡ್ಬೋದಿತ್ತಪ್ಪ, ಆ ಥರ ಯೋಚನೆ ಮಾಡಿಬಿಡ್ಬೋದು. ಆದರೆ ಕೊಲೆ ಮಾಡಬೇಕೇ ಅಂತ ಯೋಚನೆ ಮಾಡಿದ್ರಾ ದರ್ಶನ್ ಅಂತ ಸಿ ವಿ ನಾಗೇಶ್ವರ ವಾದ ಆಗಿರುವಂಥದ್ದು. ಓಕೆ, ಕೊಲೆ ಆಯಿತು, ಕೊಲೆ ಆದಮೇಲೆ ಸಾಕ್ಷಿಗಳಿಗೆ ಕೊಡಬೇಕು ಅಂತ ದುಡ್ಡನ್ನ ಇಟ್ಕೊಂಡಿದ್ರಾ, ಹೌದಾ ಅದು ಅಂತ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್.